ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಸಮೀಪದ ಬೊಮ್ಮನಹಳ್ಳಿ ಗ್ರಾಮದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಇಂದು 7ನೇ ದಿನಕ್ಕೆ ಕಾಲಿಟ್ಟಿದೆ. ಹೊಳಲ್ಕೆರೆ ತಾಲೂಕಿಗೆ ಮಾತ್ರ ಡ್ರಿಪ್ ನೀರಾವರಿ ಯೋಜನೆಯಲ್ಲಿ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿರುವ ರೈತರು ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ತಾಲೂಕಿನ ಪ್ರತಿಯೊಬ್ಬ ರೈತ ಜಮೀನಿಗೂ ಡ್ರಿಪ್ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ಎಲ್ಲ ಕರೆಗಳನ್ನು ಭರ್ತಿ ಮಾಡುವ ಶಾಶ್ವತ ನೀರಾವರಿ ಯೋಜನೆಗೆ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದ್ದಾರೆ. ಇಂದು ನಡೆದ ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಹಾಗೂ ವಿವಿಧ ಗ್ರಾಮಗಳ ರೈತರು ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದರು. ಇದೇ ವೇಳೆ ರೈತ ಸಂಘದ ವತಿಯಿಂದ ಜೂನ್ 8ರಂದು ನಡೆಯಲಿರುವ ಬೃಹತ್ ರೈತರ ಪ್ರತಿಭಟನಾ ಸಮಾವೇಶ ಹಾಗೂ ಧರಣಿ ಕಾರ್ಯಕ್ರಮದ ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು. ಬೇಡಿಕೆಗಳು ಈಡೇರುವವರೆಗೂ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ರೈತ ಸಂಘದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಜನಧ್ವನಿ ನ್ಯೂಸ್ ಹೊಳಲ್ಕೆರೆ. ಅವ್ರು ಯಾರು? ನೀರು ಬೇಕು ಈ ಜಿಲ್ಲೆಯ ಪ್ರತಿ ರೈತನಿಗೆ ಅಂತ ಹೋರಾಟ ಮಾಡಿದ್ರು ಅವ್ರು ಯಾರು? ಈಗ ಹಾಲಿ ಇರುವಂತ ಜಿಲ್ಲೆಯ MLAಗಳು ಹೋರಾಟ ಮಾಡಿದ್ರಾ? ಮಾಜಿ MLAಗಳು ಹೋರಾಟ ಮಾಡಿದ್ರಾ? MLCಗಳು ಹೋರಾಟ ಮಾಡಿದ್ರಾ? ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಹೋರಾಟ ಮಾಡಿದ್ರಾ? ಯಾರು ಹೋರಾಟ ಮಾಡಿದ್ದು? ನೀರಿನ ಹೋರಾಟದ ಶ್ರೇಯಸ್ಸು ಏನಾದರೂ ಸಂದಾಯ ಆದರೆ ಈ ಜಿಲ್ಲೆಯ ಬಹುಮುಖ್ಯವಾಗಿ ನೀರಾವರಿ ಹೋರಾಟ ಹುಟ್ಟಾಕಿದಂಥ ಜಿಲ್ಲಾ ಮಟ್ಟದ ಒಂದಷ್ಟು ಜನ ಪತ್ರಕರ್ತರು, ಆಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಆಮೇಲೆ ದಲಿತ ಸಂಘರ್ಷ ಸಮಿತಿ, ಆಮೇಲೆ ಕನ್ನಡ ಪರ ಸಂಘಟನೆಗಳು, ಆಮೇಲೆ ಕೆಲವರು ಮಠಾಧೀಶರುಗಳು, ಇವರೆಲ್ಲರೂ ಸೇರಿದ ಫಲವಾಗಿ ಇವತ್ತು ಭದ್ರಾ ಮೇಲ್ದಂಡೆಯ ನೀರನ್ನು ಈ ಜಿಲ್ಲೆ ಕಾಣಲಿಕ್ಕೆ ಅವಕಾಶ ಆಗಿದೆ. ಒಂದು 100 ಜನ ಇದ್ದು 90 ಜನ ಕಳಿಸಿ ಬಹಳ ಜನ ದೇವತಾ ಹೇಳ್ಬೇಕಾರೆ ಹಂಗೆ ಹೇಳ್ಬೇಕಾರೆ ನಮ್ಮ ದಿವಸ ಇಲ್ಲಿ 38 ನಾವೇನೋ ಬದುಕಿದಾರೆ ಹಂಗಾರೆ ಹೇಳ್ತಾರೆ. ಯಾಕೆ ಬದುಕಿರಲ್ಲ ಸುಮ್ಮನೆ ದಿವಸ ಬದುಕೊಂಡು ಸುರೀಶಣ್ಣ ನಮ್ಮ ಮನೆಗಳ ಏನು ಕಳಿಸ್ತಾರಲ್ಲ ಹೋಗಿ ದುಡ್ಡು ಬರಾಗೆ ಇದು ಮರಪಾರಿಕೆ ಕುತ್ಕೋಬಾರಣ ಬರೀ ಸ್ವಾಮಿ ಇಲ್ಲಿ ಬರಿಕೆಂದ ಇಲ್ಲೇ ಒಂದು ಜಾಗ ಸುಮ್ಮನೆ ಅಲ್ಟೆ ಹೊಡಿತೀವಿ. ಅಲ್ಲಿ ಬರಿಕೆ ಫೋಟೋದ ವಿಡಿಯೋ ಮಾಡ್ತಿದ್ದೀನಿ. ಅದ್ರಾಗೆ ಮಧ್ಯದಾಗ ಮಾತಾಡಿ ಎಷ್ಟು ಸಾಂಬಾರ್ ಯಾರಿಗಾರ ಬೇಕಂದ್ರಪ್ಪ ತಾಮಂದ್ ಹಾಕೋಣ ಯಾರ್ಯಾರಿಗೂ ಉಪ್ಪಿದ್ದು ಕೊಡ್ಸಿ ನಿಮ್ಮ ವಯಸ್ಸು ಹುಡುಗರನ್ನೆಲ್ಲ ಸೇರಿಸಿ ಸುರೇಶಣ್ಣ ಸಾರಿಗೆ ಬಹಳ ಚೆನ್ನಾಗ ನಿಮ್ಮ ಬೈಕ್ ಸಾಕಪ್ಪ ಇದು ಉತ್ತಮ ಬೈಕ್